ದೇಶದಲ್ಲಿ ಬಹಳ ಪ್ರಮುಖವಾಗಿ ಯುವ ಜನಾಂಗದ ಮೇಲೆ ಪರಿಣಾಮ ಬೀರ್ತಕ್ಕಂಥ ದೇಶಾದ್ಯಂತ ನಡೆದಂಥ ನೀಟ್ ಪ್ರವೇಶ ಪರೀಕ್ಷೆ ಪ್ರಶ್ನಪತ್ರಿಕೆ ಸೋರಿಕೆ ಆಗಿರ್ತಕ್ಕಂಥದ್ದು ಒಂದು ಗಂಭೀರವಾದ ವಿಷಯ. ಸುಮಾರು 22-23 ಲಕ್ಷ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಕನಸನ್ನು ಹೊತ್ತು ರಾತ್ರಿ ಹಗಲಿನಲ್ಲಿ ತಯಾರಿಯನ್ನು ನಡೆಸಿ ಪರೀಕ್ಷೆಯನ್ನು ಬರೆದು ಈ ಪತ್ರಿಕಾ ಸೋರಿಕೆಯಿಂದ ಗಂಭೀರ ಲೋಪ ಆಗಿರತಕ್ಕಂಥದ್ದು ಇಡೀ ಪರೀಕ್ಷಾ ವ್ಯವಸ್ಥೆ ಕುಸಿದು ಬಿದ್ದು ಕೇಂದ್ರ ಸರ್ಕಾರ ಈ ವೈಫಲ್ಯವನ್ನು ಹೊತ್ತುಕೊಳ್ಬೇಕಾಗಿದೆ ಅನ್ನುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಾಪಾಡುವಲ್ಲಿ ಕೇಂದ್ರ ಶಿಕ್ಷಣ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ. ಇಂಥ ಹಗರಣಗಳು ಇದು ಮೊದಲಲ್ಲ, ಪದೇ ಪದೇ ಆಗ್ತಾ ಇದೆ. ಕಳೆದ ಸಲ ಸೋರಿಕೆ ಆದ ಸಂದರ್ಭದಲ್ಲಿ ನಾವು ಸರಿಯಾದಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟು ತನಿಖೆಗೆ ವ್ಯವಸ್ಥೆಯನ್ನು ಆದೇಶವನ್ನು ಮಾಡಿ, ಇವತ್ತು ನಿಮ್ಮಲ್ಲಿ ನನ್ನ ಪ್ರಶ್ನೆ, ಪತ್ರಿಕಾ ಮಾಧ್ಯಮ ಸ್ನೇಹಿತರು, ಸರ್ಕಾರಕ್ಕೆ ನಮ್ಮ ಪ್ರಶ್ನೆ, ಆ ಒಂದು ತನಿಖೆಯ ಹಂತ ಯಾವ ಮಟ್ಟಿಗೆ ಮುಟ್ಟಿದೆ ಅಂತ ಹೇಳೋದನ್ನು ನಾವು ಹೇಳಬೇಕು. ಮತ್ತು ಯಾರಿಗೆ ಇದರಿಂದ ಆರೋಪಿಗಳಿಗೆ ಶಿಕ್ಷೆ ಆಗಿದೆ ಅನ್ನುವಂಥದ್ದು ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇವತ್ತು ಯಾವ ಒಬ್ಬನಿಗೂ ಕೂಡ ಈ 3-4 ಸರಿ ಆಗಿರ್ತಕ್ಕಂಥ ಸೋರಿಕೆಯಲ್ಲಿ ಯಾರ ಮೇಲೂ ಕ್ರಮವನ್ನು ಕೈಗೊಳ್ಳುವಲ್ಲಿ ವಿಫಲವಾಗಿದೆ ಸರ್ಕಾರ. ಇದು ಸರ್ಕಾರದ ಈ ಒಂದು ವಿದ್ಯಾರ್ಥಿ ಜೀವನ ಜೊತೆ ಚೆಲ್ಲಾಟವಾಡುತ್ತಿರುವ ಕೇಂದ್ರದ ಶಿಕ್ಷಣ ಸಚಿವರು ಅವರು ಪತ್ರಿಕಾ ಮಾಧ್ಯಮದ ಜೊತೆ ಮಾತಾಡಲಿಕ್ಕೂ ತಯಾರಾಗಲಿಲ್ಲ. ಬಹುಶಃ ತಮ್ಮ ಅವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದು ಉಚಿತ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.